ವೇದಭೂಷಣ ಎಂಬ ಬ್ರಾಹ್ಮಣ ಅನೇಕ ಮಕ್ಕಳಿಗೆ ತಂದೆಯಾಗಿದ್ದ. ಸಾಕಷ್ಟು ಸಂಪತ್ತು ಅವನ ಹತ್ರ ಇತ್ತು. ಬಂಧುಗಳು ತುಂಬ ಅವನನ್ನು ಪ್ರೀತಿ ಪಡ್ತಾ ಇದ್ದರು. ಅವನು ಬಂಧುಗಳನ್ನು ಪ್ರೀತಿಸ್ತಾ ಇದ್ದ, ಅತಿಥಿಗಳನ್ನು ಪ್ರೀತಿಸ್ತಾ ಇದ್ದ. ಅನ್ನದಾನವೇ ಶ್ರೇಷ್ಠ ಅಂತ ಪ್ರತಿದಿನ ಅನ್ನದಾನ ಮಾಡ್ತಾ ಇದ್ದ. ದುರ್ಭಿಕ್ಷೆ ಇರಲಿ ಸುಭಿಕ್ಷೆ ಇರಲಿ ಎಲ್ಲ ವರ್ಗದವರಿಗೂ ಕೂಡ ಸ್ವಾದುಭರಿತವಾಗಿರ್ತಕ್ಕಂತಹ ಅನ್ನವನ್ನು ದಾನ ಮಾಡ್ತಾ ಇದ್ದ. ಇವನ ದಾನದ ಮಹಿಮೆಯನ್ನು ದೇವಗಂಧರ್ವರು ಕೊಂಡಾಡ್ತಾ ಇದ್ದರು. ಇದನ್ನು ಕಂಡು ಇಂದ್ರನಿಗೆ ಪರೀಕ್ಷೆ ಮಾಡಬೇಕು ಅಂತಾಯಿತು. ಆ ಬ್ರಾಹ್ಮಣನ ಪರೀಕ್ಷೆ ಮಾಡಲಿಕ್ಕೋಸ್ಕರ ಅವನ ಮನೆಗೆ ಬರ್ತಾನೆ. ಪ್ರಳಯ ಕಾಲದ ಮೇಘಗಳಿಗೆ 7 ದಿವಸ ಮಳೆಯನ್ನು ಸುರಿಸಲಿಕ್ಕೆ ಆದೇಶ ಮಾಡಿದ್ದಂತೆ. ಸರಿ, ಸಿಕ್ಕಾಪಟ್ಟೆ ಮಳೆ ಬಂತು. ಬ್ರಾಹ್ಮಣ ವಾಸ ಮಾಡಿದ 10 ಯೋಜನಷ್ಟು ಸುತ್ತು ಪ್ರದೇಶ ಪೂರ್ತಿ ಜಲಾವೃತ ಆಗೋಯಿತು. ಈ ಸಮಯದಲ್ಲಿ ದೇವೇಂದ್ರ ಒಬ್ಬ ಬ್ರಾಹ್ಮಣ ರೂಪದಿಂದ ಬರ್ತಾನೆ. ಆ ವಿಪ್ರ ರೂಪದ ಬ್ರಾಹ್ಮಣನ ದೇವೇಂದ್ರನನ್ನು ಇವ ಆಹ್ವಾನಿಸ್ತಾನೆ, ಸ್ವಾಗತಿಸ್ತಾನೆ. ಅವನ ದೇಹವೋ ಕೃಶವಾಗಿ ಹೋಗಿದೆ. ಆ ಬ್ರಾಹ್ಮಣನ ದೇಹ, ವಿಪ್ರವೇಶದಲ್ಲಿ ಬಂದಂತಹ ದೇವೇಂದ್ರನ ದೇಹ ತುಂಬ ಕೃಶವಾಗಿ ಹೋಗಿದೆ. ಕಣ್ಣು ಕಾಣಿಸ್ತಾ ಇಲ್ಲ. ಕೈಯಲ್ಲಿ ಕೋಲನ್ನು ಧರಿಸಿಕೊಂಡು ಬರ್ತಾ ಇದ್ದಾನೆ. ಹಸುವಿನ ಜರ್ಜರಿತನಾಗಿದ್ದಾನೆ. ಗರಗರ ಅಂತ ಕಂಠದಲ್ಲಿ ಸದ್ದು ಬೇರೆ. ಈ ಬ್ರಾಹ್ಮಣನಲ್ಲಿ ಬೇಡ್ತಾನೆ, ನನಗೆ ಅನ್ನದಾನ ಮಾಡು ಅಂತ. ಈ ಬ್ರಾಹ್ಮಣ, ನಿನ್ನ ಆಗಮನದಿಂದ ನನಗೆ ತುಂಬ ಸಂತೋಷವಾಗಿದೆ, ನಾನು ಕೃತಕೃತ್ಯನಾಗಿದ್ದೇನೆ ಅಂತ ಹೇಳ್ತಾನೆ. ಕುಲಂಬಿತ್ತಂ ಶ್ರುತಂ ಗೇಹಂ ಪುತ್ರ ಪೌತ್ರಾದಯ ಸುಹೃತ್ ಸರ್ವೇತೇ ಮಮ ಪತ್ನ್ಯಶ್ಚ ಧನ್ಯಾಹ ಏವ ತ್ವದಾಗಮೇ. ನೀ ಬಂದದ್ದರಿಂದ ನಾನು ಧನ್ಯನಾದೆ. ನನ್ನ ಕುಲ, ನನ್ನ ಸಂಪತ್ತು, ನಾನು ಮಾಡಿದ ಶ್ರವಣ, ನನ್ನ ಮನೆ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಸ್ನೇಹಿತರು, ನನ್ನ ಪತ್ನಿಯರು, ಸಮಗ್ರ ನನ್ನ ಬದುಕು ನಿನ್ನ ಆಗಮನದಿಂದ ಧನ್ಯ ಎನಿಸಿದೆ ಅಂತ ಹೇಳ್ತಾ, ಪಿತರೋ ಮೇ ಮಹಾಭಾಗ ಗಾವೋ ಮೇ ಜನ್ಮ ಚೈವಹಿ ಧನ್ಯಾ ಏವ ಅಗ್ನಯ ಸರ್ವಾಹ ಭೃತ್ಯಾಹ ಜನ್ಮಾಂತರಾಣಿ ಚ ಇದಾನೀಂ ಸುದಿನಂ ಜಾತಂ ಜೀವಿತಂಚ ಸುಜೀವಿತಂ ಅಂತ ಹೇಳ್ತಾನೆ. ನನ್ನ ಪಿತೃಗಳು ಉದ್ಧಾರವಾದರು. ನನ್ನ ಮನೆಯಿರ್ತಕ್ಕಂತಹ ಗೋವುಗಳು, ಮತ್ತು ನನ್ನ ಜನ್ಮ, ನಾನು ಉಪಾಸನೆ ಮಾಡ್ತಕ್ಕಂತಹ ಅಗ್ನಿ, ನನ್ನ ಸೇವಕರು ಎಲ್ಲವೂ ಸಾರ್ಥಕವಾದವು. ಇಂದಿನ ದಿನವೇ ಸುದಿನ ಆಯಿತು ಅಂತ ಹೇಳ್ತಾನೆ. ಮಳೆ ಸಿಕ್ಕಾಪಟ್ಟೆ ಬಂದಿದೆ, ಸಿಕ್ಕಾಪಟ್ಟೆ ಚಳಿ ಎಲ್ಲ ಕಡೆಯೂ. ಆದರೂ ಅವನು ಅತಿಥಿ ಸತ್ಕಾರದಲ್ಲಿ ಹಿಂದೆ ಬೀಳಲಿಲ್ಲ. ತನ್ನ ಹೆಂಡತಿಗೆ ಹೇಳಿದ, ಕಷ್ಟದಿಂದ ಬೆಂಕಿಯನ್ನು ಹಾಕಿ ಪದಾರ್ಥಗಳನ್ನು ಬೇಯಿಸಬೇಕು ಅಂತ ಹೇಳಿದ. ಭಾಳ ಕಷ್ಟ ಇತ್ತು ಅಡುಗೆ ಮಾಡೋದು. ಅಷ್ಟು ತಂಪಾದ ವಾತಾವರಣ, ಬೆಂಕಿಯೇ ಹತ್ತುವುದಿಲ್ಲ, ಬೆಂಕಿ ಉರಿಯೋದಿಲ್ಲ. ಆದರೂ ಕೂಡ ಅವಳು ಅಡುಗೆಯನ್ನು ಆರಂಭ ಮಾಡ್ತಾಳೆ. ಪಾಕವನ್ನು ತಯಾರು ಮಾಡಬೇಕಾದ್ರೆ ದೇವೇಂದ್ರ ಮನಸ್ಸಿನಲ್ಲಿ ದೇವತೆಗೆ ನೆನೀತಾನೆ. ಅಂದರೆ ಇಂದ್ರನ ಅಭಿಪ್ರಾಯವನ್ನು ತಿಳಿದ ದೇವತೆಗಳು ಏನು ಮಾಡ್ತಾರೆ, ಬ್ರಾಹ್ಮಣನ ವೇಷದಲ್ಲಿ ಬಂದುಬಿಡ್ತಾರೆ. ಅವರೆಲ್ಲ ಬಂದುಬಿಡ್ತಾರೆ ಇವನ ಮನೆಗೆ. ಅನೇಕ ಮಂದಿ ಬರ್ತಾರೆ. ಒಬ್ಬನಿಗಾದರೆ ಹೇಗೋ ಅನ್ನದಾನ ಮಾಡ್ಬೋದು. ಆ ಎಲ್ಲ ಬ್ರಾಹ್ಮಣರು ಬಂದರು. ಇವಾಗ ಹೇಳ್ತಾನೆ ಬ್ರಾಹ್ಮಣನಿಗೆ, ದೇವೇಂದ್ರ, ವಿಪ್ರವೇಶದಲ್ಲಿ ಬಂದಂತಹ ದೇವೇಂದ್ರ ಹೇಳ್ತಾನೆ, ನೋಡಿ ಇವರೆಲ್ಲರೂ ಹಸಿದಂತಹ ಅತಿಥಿಗಳು, ನಾನು ಮತ್ತು ಇವರು ಇಲ್ಲಿ ಬಂದಿದ್ದೇವೆ. ಇವರು ಉಣ್ಣದೆ ನಾನು ಊಟ ಮಾಡೋದಿಲ್ಲ. ಬಂದ ಅತಿಥಿಗಳಿಗೆ ಬೇಕಾಗಿರತಕ್ಕಂಥ ಪದಾರ್ಥವನ್ನು ನೀನು ತಯಾರಿಸು ಅಂತ ಹೇಳ್ತಾನೆ. ಬ್ರಾಹ್ಮಣ ತನ್ನ ಪತ್ನಿಗೆ ಹೇಳಿದ, ಎಲ್ಲ ಪಾಕವನ್ನು ತಯಾರು ಮಾಡು ಅಂತ ಹೇಳಿದ. ಆ ಬ್ರಾಹ್ಮಣನ ಹೆಂಡತಿ ಹೇಳ್ತಾಳೆ, ಸೌದೆ ಎಲ್ಲ ಖಾಲಿಯಾಗಿಬಿಟ್ಟಿದ್ದಾವೆ, ಏನು ಮಾಡಲಿ ಅಂದಾಗ
ಬ್ರಾಹ್ಮಣ ಹೇಳಿದ, ನೋಡು, ತುಪ್ಪ, ಎಣ್ಣೆ, ವಸ್ತ್ರಗಳು ಇವುಗಳ ಸಹಾಯದಿಂದ ಬೆಂಕಿಯನ್ನು ಸೃಷ್ಟಿ ಮಾಡಿ ಅಡುಗೆ ಮಾಡುವಂಥ, ಬಟ್ಟೆಗೆ ತುಪ್ಪ ಎಣ್ಣೆ ಸುರಿದ್ಬಿಟ್ಟು ಅದನ್ನೇ ಒಲೆಯಲ್ಲಿಟ್ಟು ಬೆಂಕಿ ಮಾಡಿ ಅದರ ಮೂಲಕ ಅಡುಗೆ ಮಾಡುವಂಥ. ಅದರಂತೆ ಅವಳು ಮಾಡಿದ್ಲು. ಮನೆಯಿರತಕ್ಕಂತಹ ಎಣ್ಣೆ, ತುಪ್ಪ, ಬಟ್ಟೆ ಎಲ್ಲವನ್ನು ಹಾಕಿ ಅಡುಗೆ ಮಾಡಲಿಕ್ಕೆ ಹೊರಟಳು. ಅದು ಖಾಲಿಯಾಗಿ ಹೋಯಿತು. ಆದರೂ ಇನ್ನೂ ಅಡುಗೆ ತಯಾರಾಗಲಿಲ್ಲ. ಅಡುಗೆ ಆಗ್ತಾ ಇಲ್ಲ ಅಂತ ಹೆಂಡತಿ ರೋದನ ಮಾಡ್ತಾ ಹೇಳ್ತಾಳೆ. ಅವಳ ಮಾತನ್ನು ಕೇಳಿಸ್ಕೊಂಡಂಥ ಬ್ರಾಹ್ಮಣ ಸಿಟ್ಟಿನಿಂದ ಹೇಳ್ತಾನೆ, ಹಸುವಿಂದ ಕಂಗೆಟ್ಟು ಬಂದಿದ್ದಾರೆ ಅತಿಥಿಗಳು, ಇಂಧನವಿಲ್ಲ ಅಂತ ಹೇಳಬೇಡ, ನಿನ್ನ ಕಾಲುಗಳನ್ನೇ ಬೆಂಕಿಗೆ ಹಾಕಿ ಅಡಿಗೆಯನ್ನು ಮಾಡು ಅಂದ. ಆಗ ಆ ಸಾಧ್ವಿ ಶಿರೋಮಣಿ ಗಂಡನ ಮಾತಿನಂತೆ ತನ್ನ ಕಾಲುಗಳಿಗೆ ಎಣ್ಣೆಯನ್ನು ಸುರಿದುಕೊಂಡು ಅದನ್ನು ಬೆಂಕಿಯಲ್ಲಿ ಹಾಕ್ತಾಳೆ. ಒಲೆ ಧಗಧಗ ಉರಿಲಿಕ್ಕೆ ಶುರು ಆಗುತ್ತೆ. ಅಡಿಗೆ ಶೀಘ್ರ ತಯಾರು ಆಯಿತು. ಕಾಲುಗಳು ಸುಡ್ತಾ ಇದ್ವಿ ಅವಳದ್ದು. ತನ್ನ ಕಾಲನ್ನು ಅವಳಿಗೆ ಎತ್ತಿ ಆಡಿಸ್ಲಿಕ್ಕೂ ಆಗ್ತಾ ಇಲ್ಲ, ಅಷ್ಟು ಬೆಂದು ಹೋಗಿಬಿಟ್ಟಿದ್ದಾವೆ. ಗಂಡನಿಗೆ ಹೇಳಿದ್ಲು, ನೀನೇ ನಿಂತು ಈ ಅಡಿಗೆಯನ್ನು ಪೂರ್ಣಗೊಳಿಸು, ಅವರಿಗೆ ಆರಾಧನೆ ಮಾಡು ಅಂತ. ಸರಿ, ಎಲ್ಲ ಬ್ರಾಹ್ಮಣರು ಕೈಕಾಲು ತೊಳ್ಕೊಂಡು ತೀರ್ಥ ಅಕ್ಷತೆ ಧಾರಣ ಮಾಡಿಕೊಂಡು ಊಟಕ್ಕೆ ಸಿದ್ಧರಾದರು. ಊಟಕ್ಕೆ ಕುಳಿತಾಗ ಈ ಬ್ರಾಹ್ಮಣ ವಿಸ್ತರಿಸ್ತಕ್ಕಂಥ ಇಂದ್ರ ಹೇಳ್ತಾನೆ, ಹೇ ಬ್ರಾಹ್ಮಣನೇ, ಬಡಿಸ್ಲಿಕ್ಕೆ ನಿನ್ನ ಪತ್ನಿಯನ್ನು ಆಹ್ವಾನಿಸು, ಅವಳು ಅನ್ನದಾನ ಮಾಡಲಿ. ಹೆಂಡತಿ ಉಪಚಾರವಿಲ್ಲದೆ ನಾವು ಊಟ ಮಾಡಲು ಸಾಧ್ಯವೇ ಇಲ್ಲ. ಮನೆ ಅಂದರೆ ಗೃಹಿಣಿ ಇರಬೇಕು. ಗೃಹಿಣಿ ಗೃಹ ಮುಚ್ಚತೆ. ಆದ್ದರಿಂದ ಒಳ್ಳೆಯ ನಡತೆ ಉಳ್ಳಂತಹ ಗೃಹಿಣಿ, ಒಳ್ಳೆಯ ನಡತೆ ಉಳ್ಳಂತಹ ಪತ್ನಿಯು ಯಾರ ಮನೆಯಲ್ಲಿ ವಾಸುವುದಿಲ್ಲವೋ ಆ ಮನೆ ಅರಣ್ಯಕ್ಕೆ ಸಮಾನ. ಪತ್ನಿ ಇಡತಕ್ಕಂಥ ಆಹಾರದಿಂದ ದೇವತೆಗಳು ಪ್ರಸನ್ನರಾಗ್ತಾರೆ. ಕರ್ಮದಲ್ಲಿ ಶ್ರದ್ಧೆ ಅನ್ನೋದು ಬಹಳ ಮುಖ್ಯ. ದೇವತೆಗಳು ಶ್ರದ್ಧೆಯನ್ನು ಬಯಸ್ತಾರೆ, ಯೋಗಿಗಳು ಮೌನವನ್ನು ಬಯಸ್ತಾರೆ, ಬ್ರಾಹ್ಮಣರು ಶ್ರವಣವನ್ನು ಬಯಸ್ತಾರೆ, ಗೃಹಸ್ಥರು ಪತ್ನಿಯನ್ನು ಬಯಸ್ತಾರೆ, ಪಕ್ಷಿಗಳು ರೆಕ್ಕೆಯನ್ನು ಬಯಸ್ತವೆ, ಮನುಷ್ಯರು ಅನ್ನವನ್ನು ಬಯಸ್ತಾರೆ. ಪುರುಷರಿಗೆ ಧನವೇ ಬಲ, ದುರ್ಬಲರಿಗೆ ರಾಜನು ಬಲ, ಯೋಧರಿಗೆ ಧೈರ್ಯವೇ ಬಲ, ಪ್ರಾಣಿಗಳಿಗೆ ಕಣ್ಣು ಬಲ, ಸಂಪತ್ತಿಗೆ ಧರ್ಮವೂ ಬಲ, ನಾರಿಯರಿಗೆ ಶೀಲವೂ ಬಲ, ಗೃಹಸ್ಥನಿಗೆ ಗೃಹಿಣಿಯೇ ಬಲ. ಆದ್ದರಿಂದ ನಿನ್ನ ಪತ್ನಿ ಇಲ್ಲವೆಂದಾದರೆ ನಾವು ತೆರಳುತ್ತೇವೆ, ಊಟ ಮಾಡುವುದಿಲ್ಲ. ಸರಿ, ಬ್ರಾಹ್ಮಣನಿಗೆ ಭಯ ಆಯಿತು. ಭಯದಿಂದ ಸರ್ವೋತ್ತಮನಾಗಿರ್ತಕ್ಕಂತಹ ಹರಿಯನ್ನೇ ಧ್ಯಾನ ಮಾಡ್ತಾ ಪಾಕಶಾಲೆಗೆ ಬರ್ತಾನೆ. ಅಲ್ಲಿ ದುಃಖದಿಂದ ಕಾಲು ಸುಟ್ಕೊಂಡು ಮೂರ್ಛಿತರ ಹಾಗೆ ಬಿದ್ದಿದ್ದಾಳೆ. ತೊಡೆಯವರೆಗೂ ಅವಳ ದೇಹ ಸುಟ್ಟೋಗ್ಬಿಟ್ಟಿದೆ. ಅಂತಹ ಪತ್ನಿಯನ್ನು ಕಂಡು ಬ್ರಾಹ್ಮಣ ಹೇಳ್ತಾನೆ, ಅಹೋಹಂ ಪಾಪಧೀಹಿ ನಿತ್ಯಂ ಕ್ರೂರವಾನ್ ನಿರ್ಘೃಣ ಅಸುರ ಅನುಕೂಲಾಂ ಸ್ವಕಾಂ ಭಾರ್ಯಾಂ ಈದಶೀಂ ಕರವಾಣಿಯದು. ಅಯ್ಯೋ, ನಾನೆಂಥ ಕೆಟ್ಟವನು, ಪಾಪಿಷ್ಟವಾದ ಬುದ್ಧಿಯುಳ್ಳವ, ನಿತ್ಯವೂ ಕ್ರೂರವಾದ ಮಾತನಾಡ್ತೇನೆ, ನನ್ನ ಹೃದಯದಲ್ಲಿ ಕರುಣೆ ಎಂಬುದೇ ಇಲ್ಲ, ನಾನೊಬ್ಬ ರಾಕ್ಷಸ. ನನಗೆ ಅನುಕೂಲ ಆಗಿರ್ತಕ್ಕಂತಹ ಪತ್ನಿಯಲ್ಲಿ ನಾನು ಈ ರೀತಿಯಾಗಿ ನಡ್ಕೊಂಡು ಬಿಟ್ಟಲ್ಲ, ಎಂತಹ ಕೆಟ್ಟ ಕೆಲಸ ಆಗೋಯ್ತು. ಅವಿವೇಕೋ ಹಿ ಭೂತಾನಾಂ ಆಪದಾಂ ಪರಮಂ ಪದಂ. ಸಮಸ್ತ ಪ್ರಾಣಿಗಳಿಗೂ ಸಮಸ್ತ ಆಪತ್ತನ್ನು ತದ್ದು ಕೊಡುವಂಥದ್ದು ಅವಿವೇಕ. ಅಂತಹ ವಿವೇಕ ಇಲ್ಲದಂತಹ ಮನುಷ್ಯ ಅವ ಪಶುವಿಗೆ ಸಮಾನನಾಗ್ತಾನೆ. ಎಷ್ಟೇ ಶಾಸ್ತ್ರ ಅಧ್ಯಯನ ಮಾಡಿದರೂ ಕೂಡ ವಿಮರ್ಶೆ ಮಾಡದೇ ಇರತಕ್ಕಂತಹ ಬ್ರಾಹ್ಮಣನ ಬಳಿ ದುಃಖಗಳು ಒದಗಿ ಬರ್ತಾವಂತೆ. ಹೀಗೆಲ್ಲ ಪರಿತಪಿಸ್ತಾ ಆ ಪತ್ನಿಯ ಬಳಿಗೆ ಹೇಳ್ತಾನೆ, ತನ್ನ ಕಷ್ಟವನ್ನು ತೋಡ್ಕೊಳ್ತಾನೆ. ಈ ದೇವತೆಗಳು ಹೆಂಡತಿ ಬಂದು ಬಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಂದಾಗ ಈ ದೇವತೆಗಳೆಲ್ಲ ಬಂದಿದ್ದಾರೆ ಬ್ರಾಹ್ಮಣ ವೇಷದಲ್ಲಿ, ಅನೇಕರಿದ್ದಾರೆ ಅವರು.
ಇಂದ್ರ ಆ ಬ್ರಾಹ್ಮಣರು ಹೇಳ್ತಾನೆ, ಮನೆಗೆ ಬಂದ ಅತಿಥಿ ಅಭ್ಯಾಗತರ ಸೇವೆ ನಡೆದೇ ಇದ್ದರೆ ಧರ್ಮವೇ ಲೋಪವಾಗ್ತದೆ. ಏನು ಮಾಡಲಿ, ಕಾಲಿಲ್ಲದ ಪತ್ನಿಗೆ ಬಡಿಸ್ಲಿಕ್ಕೆ ಆಗಲ್ಲ, ಬ್ರಾಹ್ಮಣರು ಸಂತುಷ್ಟರಾಗ್ತಾ ಇಲ್ಲ ಅಂಥೇಳಿ ಶೋಕ ಮೋಹಗಳಿಂದ ಮೂರ್ಛಿತನಾಗಿ ಬೀಳ್ತಾನೆ ಅವನು. ದೇವೇಂದ್ರನಿಗೆ ಆ ಪತಿವ್ರತೆ ಮೇಲೆ ಕರುಣೆ ಉಂಟಾಗತ್ತೆ. ದೇವತೆಗಳೆಲ್ಲ ಪ್ರಸನ್ನರಾಗ್ತಾರೆ. ಆ ದೇವತೆಗಳು ಪ್ರಸನ್ನರಾಗಿ ಉತ್ತಮವಾಗಿರತಕ್ಕಂತಹ ತೊಡೆ ಮತ್ತು ಕಾಲುಗಳನ್ನು ಅನುಗ್ರಹಿಸ್ತಾರೆ. ಆಗ ಅವಳು ಎದ್ದು ಮೊದಲಿನಂತೆ ಎದ್ದು ಎಲ್ಲ ದೇವತೆಗಳಿಗೆ ಊಟವನ್ನು ಬಡಿಸ್ತಾಳೆ. ಆಗ ಪತ್ನಿಗೆ ಬ್ರಾಹ್ಮಣ ಹೇಳ್ತಾರೆ, ನಿನ್ನ ಗಂಡನನ್ನು ಕರ್ಕೊಂಡು ಬಾ, ಮೂರ್ಛಿತನಾಗಿ ಬಿದ್ದಿದ್ದಾನೆ ಅವನಲ್ಲಿ. ಆಕೆ ಬ್ರಾಹ್ಮಣನ ಎಬ್ಬಿಸ್ತಾಳೆ. ನೀನು ಯಾಕೆ ಚಿಂತಾಸಾಗರದೆ ಮುಳುಗಿದ್ದೀಯ? ನನಗೆ ಯಾವ ದುಃಖವೂ ಆಗಿಲ್ಲ, ಬ್ರಾಹ್ಮಣರೆಲ್ಲೂ ಸಂತುಷ್ಟರಾಗಿದ್ದಾರೆ, ನಿನಗೆ ಮಂಗಳ ಆಶೀರ್ವಾದಗಳನ್ನು ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ, ಅವರ ಆಶೀರ್ವಾದವನ್ನು ಪ್ರಾರ್ಥಿಸು ಅಂತ ಹೇಳ್ತಾರೆ. ಪ್ರತಿದಿನವೂ ಮನುಷ್ಯರಿಗೆ ನೂರಾರು ಶೋಕಗಳು ಬರ್ತಾ ಇರ್ತವೆ, ನೂರಾರು ಭಯಗಳು ಬರ್ತಾ ಇರ್ತವೆ. ಆದರೆ ಶೋಕ ಭಯಗಳೆಲ್ಲವೂ ಮೂರ್ಖರ ಪಾಲಾಗ್ತವೆ, ಪಂಡಿತರಿಗೆ ಆ ಶೋಕ ಭಯಗಳು ಬಂದು ಒದಗುವುದಿಲ್ಲ ಅಂತ. ಅಂತೂ ಬ್ರಾಹ್ಮಣ ಆ ಎಲ್ಲ ಬ್ರಾಹ್ಮಣರ ನಮಸ್ಕರಿಸಿ ಪಾದಗಳನ್ನು ಮುಟ್ಟಿ, ನನ್ನ ಜನ್ಮ ಸಫಲ ಆಯಿತು, ನನ್ನ ವಂಶದವರೆಲ್ಲರೂ ನಿನ್ನ ಅನುಗ್ರಹದಿಂದ ಸ್ವರ್ಗವನ್ನು ಹೊಂದಿದ್ದಾರೆ ಅಂತೆಲ್ಲ ಹೇಳ್ತಾ, ಆತಿಥ್ಯದಲ್ಲಿ ಏನಾದರೂ ನ್ಯೂನತೆ ಆಗಿದ್ದರೆ ಕ್ಷಮಿಸಬೇಕು ಅಂತ ಹೇಳ್ತಾ ಆ ದೇವತೆಗಳಿಗೆ ನಮಸ್ಕಾರ ಮಾಡ್ತಾನೆ. ಆ ದೇವತೆಗಳೆಲ್ಲ ನಿಜರೂಪದಿಂದ ಬಂದು ನಿಂತುಕೊಂಡು ಅವನನ್ನು ಪ್ರಶಂಸೆ ಮಾಡ್ತಾರೆ. ಆ ಬ್ರಾಹ್ಮಣನಿಗೆ ಹೇಳ್ತಾನೆ ದೇವೇಂದ್ರ, ಹೇ ಬ್ರಾಹ್ಮಣ, ನನ್ನ ಜೊತೆಗೆ ಬಂದಿರತಕ್ಕಂತಹ ಈ ಬ್ರಾಹ್ಮಣರೆಲ್ಲರೂ ಅವರು ಸಾಮಾನ್ಯರಲ್ಲ, ಅವರೆಲ್ಲ ದೇವತೆಗಳು. ನಿನ್ನನ್ನು ಪರೀಕ್ಷೆ ಮಾಡಲಿಕ್ಕೆ ಇಲ್ಲಿಗೆ ಬಂದಿದ್ದೇವೆ ನಾವೆಲ್ಲ. ನೀನು ಬಯಸಿದ್ದನ್ನು ನೀನು ಎಷ್ಟು ಸಮಯ ಬಯಸ್ತೀಯೋ ಅಷ್ಟು ಕಾಲ ಸ್ವರ್ಗದಲ್ಲಿ ವಾಸ ಮಾಡ್ಬೋದು, ನಿನ್ನ ಧರ್ಮಕ್ಕೆ ಯಾವ ವಿಘ್ನವೂ ಬರುವುದಿಲ್ಲ ಅಂತ ಹೇಳ್ತಾ ಆ ಬ್ರಾಹ್ಮಣನನ್ನು ಅವನ ಪತ್ನಿಯನ್ನು ಅಭಿನಂದಿಸ್ತಾ ದೇವೇಂದ್ರ ಅದರ್ಶನಾಗಿಬಿಡ್ತಾನೆ. ಅವನಿಗೆ ಅಕ್ಷಯವಾಗಿರತಕ್ಕಂತಹ ಸ್ವರ್ಗವನ್ನು ನೀಡ್ತಾನೆ. ಆದ್ದರಿಂದ ಹೇ ಯುಧಿಷ್ಠಿರ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಸಮೋಸ್ಥಿತಃ ತಸ್ಮಾತ್ ಅತಿಥಯ ಪೂಜ್ಯಾ ಭೋಕ್ತಾ ಚ ಪರಮೇಶ್ವರ. ಸರ್ವೋತ್ತಮನಾಗಿರತಕ್ಕಂತಹ ಶ್ರೀಹರಿಯು ಸಮಸ್ತ ಜೀವರ ಹೃದಯದಲ್ಲಿ ವಾಸವಾಗಿದ್ದಾನೆ. ಆದ್ದರಿಂದ ಅತಿಥಿಗಳನ್ನು ಪೂಜಿಸಬೇಕು. ಅತಿಥಿಗಳ ರೂಪದಲ್ಲಿ ಪರಮೇಶ್ವರನೇ ಭೋಜನ ಮಾಡ್ತಾನೆ. ಯಸ್ಯ ಗೇಹೇ ಯದಾ ತುಷ್ಟಃ ಹಿ ಅತಿಥಿ ಭುಕ್ತ ಭೋಜನೈ ತದಾ ದೇವಾಶ್ಚ ತುಷ್ಯಂತಿ ತಸ್ಮಾತ್ ಅನ್ನಪ್ರದೋ ವರಹ. ಯಾರ ಮನೆಯಲ್ಲಿ ಭೋಜನಗಳಿಂದ ಅತಿಥಿಗಳು ಯಾವಾಗಲೂ ಸಂತೋಷ ಹೊಂತಾರೋ ಆ ಸಂದರ್ಭದಲ್ಲಿ ದೇವತೆಗಳು ಕೂಡ ಸಂತುಷ್ಟರಾಗ್ತಾರೆ. ಆದ್ದರಿಂದ ಅನ್ನದಾನವನ್ನು ಮಾಡ್ತಕ್ಕಂಥವನು ಭೂಮಿಯಲ್ಲಿ ಅವನು ತುಂಬ ಶ್ರೇಷ್ಠ ವ್ಯಕ್ತಿ ಆಗ್ತಾನೆ ಅಂತ ಕೃಷ್ಣ ಯುಧಿಷ್ಠನಿಗೆ ಈ ಕಥೆಯನ್ನು ಹೇಳ್ತಾನೆ.